ಸೊ ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೇವೆ ಗೋಳಿಬೀಡಿಗೆ, ನನ್ನ ಅಮ್ಮನ ಊರಿಗೆ. ನಾನು ಇವತ್ತು ರೆಕಾರ್ಡ್ ಮಾಡ್ತಿರೋದು, ನಾವು ಹೊಸ ಫೋನ್ ತಗೊಂಡೆ. ಐಫೋನ್ ಮಾಡಿರೋದು ಐಫೋನ್ 16 ರೆಕಾರ್ಡಿಂಗ್. ಇವತ್ತು ಫುಲ್ ಆನ್ ರೆಕಾರ್ಡಿಂಗ್. ಇದರಲ್ಲಿ ಅಲ್ಟ್ರಾ ವೈಡ್ ಇದು ತೋರಿಸ್ತೀನಿ ರೀ ಗೈಸ್. ಫುಲ್ ಅಲ್ಟ್ರಾ ವೈಡ್ ಅಂದರೆ ಫುಲ್ ಎಲ್ಲ ಕವರ್ ಆಗ್ತದೆ. ನಾವು ಪುತ್ತೂರು ದಾಟಿ ಹೋಗ್ಲಿಕ್ಕಿದ್ದೇವೆ, ಇನ್ನು ಸ್ವಲ್ಪ ದೂರ ಪುತ್ತೂರು ಬಿಡ್ಲಿಕ್ಕೆ. ನೋಡಿ ಗೈಸ್ ಎಷ್ಟು ಕ್ಲಾರಿಟಿ ಉಂಟು. ನನ್ನ ಅಪ್ಪ ಇದ್ದಾರೆ ಡ್ರೈವಿಂಗ್. ಯಾವಾಗಿದ್ರು ಅವರೇ ಡ್ರೈವಿಂಗ್ ಮಾಡಬೇಕು. ನನಗಿನ್ನು 18 ಆಗಲಿಲ್ಲ. ಅಮ್ಮ ಲಗೇಜ್ಗಳ ಮಧ್ಯದಲ್ಲಿ, ಅಂದರೆ ಲಗೇಜ್ ಅಲ್ಲ, ಅಪ್ಪನ ಬ್ಯಾಗ್, ನನ್ನ ಬ್ಯಾಗ್, ಮತ್ತೆ ನಮ್ಮ ಕಾರ್. ಮತ್ತೆ ಇಲ್ಲಿ ಗಣಪತಿ ಬಪ್ಪ ಉಂಟು. ಗಣಪತಿ ಬಪ್ಪ ಮೋರ್ಯ. ನಾಳೆ ಚೌತಿ ಉಂಟು, ಹಾಗಾಗಿ ನಾವು ಊರಿಗೆ ಹೋಗ್ತಿದ್ದೇವೆ. ಮತ್ತು ನನ್ನ ಅಕ್ಕ, ಅಂದರೆ ನೀವು ನೋಡಿದ್ದೀರಲ್ಲ ಕೆಲವೊಂದು ಬ್ಲಾಗಲ್ಲಿ, ಕೆಲವೊಂದಲ್ಲ ಒಂದು ಬ್ಲಾಗಲ್ಲಿ, ನನ್ನ ಅಕ್ಕ ಒಟ್ಟಿಗೆ ಊರಲ್ಲಿ ಮತ್ತು ಟಾಟಾ ಕರು ಉಂಟಲ್ಲ, ಅವಳ ಬರ್ತಡೆ ನಾಳೆ. ಹಾಗೆ ನನ್ನ ಕಡೆಯಿಂದ ನಾನೊಂದಿಗೆ ಬ್ಯಾಗ್ ತಗೊಂಡಿದ್ದೇನೆ ಅವಳಿಗೆ. ನಾಳೆ ಚೌತಿ. ಇವತ್ತು ಯಾವ ಹಬ್ಬ ಅಮ್ಮ? ಗೌರಿ. ಇವತ್ತು ಗೌರಿ ಹಬ್ಬ, ಗೌರಿ ಗಣೇಶ. ನಾಳೆ ಚಂದ್ರನ ನೋಡ್ಲಿಕ್ಕಿಲ್ಲ ಅಲ್ಲ? ನೀವು ಸಹ ಚಂದ್ರನ ಮತ್ತೆ ಇದು ಟೊಯೋಟಾ ಶೋರೂಮ್. ಇನ್ನು ಹೈವೇ ಸಿಕ್ಕಿತ್ತಲ್ಲ, ಡೈರೆಕ್ಟ್ ಹೋಗುದು. ಪುತ್ತೂರು ಬಿಟ್ವೆ. ಇದು ನೋಡಿ ಗೈಸ್, ಗುಂಡಿ ಎಷ್ಟು ಹಾಳಾಗೋಗಿದೆ. ಗೈಸ್, ಇದು ಅಶೋಕ್ ಕುಮಾರ್ ಇದ್ದ ಮನೆ. ದೊಡ್ಡದು ಲೋಕಲ್ ಇರ್ತಲ್ಲ. ಎಷ್ಟು ಗುಂಡಿ ನೋಡಿ ರೋಡ್ಗಳೇ. ಸುಮಾರು ಹೊತ್ತಿಗೆ ಮಾಡ್ರೆ ಆಫ್ ಆಗಿ ನೋಡಿ ಗೈಸ್, ಮೊದಲಿಗೆ ನೋಡಿ ಫುಲ್ ಹಾಳಾಗಿತ್ತು. ಈಗ ಹೇಗೆ ಮಾಡಿದ್ದಾರೆ, ಅದೆಲ್ಲ ಸೈಟ್ ಆಗಿತ್ತು. ಕನ್ಸ್ಟ್ರಕ್ಷನ್ ನಡೀತುಂಟು. ಬೆಂಗಳೂರು ಮಂಗಳೂರು ಹೈವೇಲಿ ಇದ್ದೇವೆ. ಉಪ್ಪಿನಂಗಡಿ ಬಿಟ್ಟವಾ? ಉಪ್ಪಿನಂಗಡಿ ಬಿಟ್ಟಿದ್ದೇವೆ. ಈ ಕಡೆ ಇದು ರೋಡ್ ಮಾಡೋ ವಿಷಯ. ಇಲ್ಲಿ ಯಾವಾಗಿಂದ ಅಂಡರ್ ಪ್ರೋಗ್ರೆಸ್ ಉಂಟು, ಅಂಡರ್ ಕನ್ಸ್ಟ್ರಕ್ಷನ್.
ವಿಜಯೇಂದ್ರ. ಇಲ್ಲಿ ಒಂದು ಗಣಪತಿ ಟೆಂಪಲ್ ಉಂಟು ಅಲ್ಲಿ ಹೋದ್ರೆ ರೋಡಲ್ಲಿ. ಕಾಲೇಜ್ ಕೂಡ ಇಲ್ಲ. ನನ್ನ ಫೋನಲ್ಲಿ ಅದು ಗೈಸ್ ಅದು ಕಾಣ್ತಿಲ್ಲ. ಗುಡ್ಡ ಜಲ್ದಿ ನೋಡಿ, ಗುಡ್ಡ ಜಲ್ದಿರೋದಲ್ಲ, ಜಗ್ದಿರೋದಲ್ಲ, ಜರ್ದಿರೋದು. ಏನು ಜರ್ದಿದೆ ನೋಡಿ, ಅದಿನ್ನೂ ಸರಿ ಬರ್ತಂತ ಟೆಂಪ್ ಹಾಕ್ಬೋದು ಗೈಸ್. ಗುಡ್ಡ ಜರ್ದು ಈ ರೋಡ್ ಇಬ್ಬರಿಗೆ ಮಾಡಿರೋದು. ಫುಲ್ ಜರ್ದು ಐತೆ. ಅಲ್ಲಿಂದ ಅಲ್ಲಿ ತನಕ ಗುಂಡ್ಯಾ ಬೆಂಗಳೂರು ಹೋಗ್ತದೆ ಗಾಯ್ಸ್. ಬೆಂಗಳೂರು 275, ಹಾಸನ 94. ಇನ್ನೊಂದು 20 ಕಿಲೋಮೀಟರ್ಸ್ ಬಿಟ್ಟು ಸಿಗ್ತಾನೆ. ಶಿರಾಡಿ ಬರ್ತಿದ್ದೆ ಆಯ್ತು. ಎರಡು ಸ್ಟಾರ್ಟಿಂಗ್ ಹೇಗೆ ಕತ್ತಲಾಗಿದೆ, ಫೋನಲ್ಲಿ ಅದರ ಬೆಳಕಿಗೆ ಕಾಣಿಸ್ತದೆ. ಹೇಗೆ ಕತ್ತಲಾಗಿದೆ ಗೊತ್ತು. Church here.
ಟೈಮ್ 6:40. ನಾವು ಅಲ್ಲಿಗೂ ಚಿಕ್ಕಮಂಗ್ಳೂರು ಮುಟ್ಟಿದ್ದು 8:30ಗೆ ಮುಟ್ಟಿದ್ದೇವೆ. ಇನ್ನು ಎಷ್ಟೊತ್ತುಂಟು? 1 hour 40 minutes ಉಂಟು. ಆಯ್ತಲ್ಲ, ಸರಿ ಆಗ್ತದೆ ಈಗ. ಹಾಕಿದ್ದೀನಿ ಗಾಡಿ ಫುಲ್ಲು. ಹೌದು, ಅದರಲ್ಲಿ ಕತ್ತಲಾಗಿದೆ, ಅದರಲ್ಲಿ ಮಳೆ ಬೇರೆ. ಯಾರಿಗೆ ಹೋಯ್ತು ರಾತ್ರಿ ಆಯ್ತಲ್ಲ. ಸಾರಿ, ದಟ್ ಇಸ್ ದ ಫಸ್ಟ್ ಒನ್ and this is the second one. ಅದು ದೊಡ್ಡದಲ್ಲ. ಕಾಣುತ್ತಿಲ್ಲ ಒಳಗೆ. ಇಲ್ಲಿ ಸ್ವಲ್ಪ ಫಾಗ್ ಕಮ್ಮಿ ಆಗಿದೆ. ನೋಡೆ
ಡಬಲ್ ಟರ್ನ್ ಅಂತ ಈಚೆ ಲೆಫ್ಟ್. ಇಲ್ಲಿ ಮೇಲೆ ನನ್ನ ಅಲ್ಲ ಇಲ್ಲಿ ಎಲ್ಲಿ ಹೋಯ್ತಾ ಆಯ್ತು ಇದೆ. ಅಲ್ಲಿಂದ ಹೋಯ್ತು ಗೈಸ್. ನನ್ನ ತಾತನ ಮನೆಗೆ ಹೋಗುವ ದಾರಿ. ಹಳೆ ಮನೆ. ತಾತ ಹುಟ್ಟಿದ್ದು ಬೆಳೆದಿದ್ದು ಮನೆ. ರೋಡ್ ಎಲ್ಲ ಹೋಗಿದೆ ಗೈಸ್. ಇದು ಹೊಸ ಬ್ರಿಡ್ಜ್ ಗೈಸ್. ಮೊದಲಿಗೆ ಈಚೆ ಒಂದು ಬ್ರಿಡ್ಜ್, ಈಚೆ ರೈಟ್ ಸೈಡಿಗೆ ಸಣ್ಣದು. ಅದರಲ್ಲಿ ಒನ್ ಟೈಮಿಗೆ ಒಂದೇ ಗಾಡಿ ಹೋಗ್ಲಿಕ್ಕೆ ಆಗ್ತಿಲ್ಲ. ಆಗ ನನ್ನ ತಾತನ ಅಂತ ಹೇಳಿದ್ದಾರೆ ಗೈಸ್. ಅಲ್ಲಿಂದ ಈಗ ತಾತನ ಮನೆ ಉಂಟಲ್ಲ, ಅಲ್ಲಿ ತನಕ ನನ್ನ ಅಮ್ಮ ಎಲ್ಲ ನಡ್ಕೊಂಡು ಹೋಗ್ತಿದ್ದದ್ದು. ಶಾಲೆ ಎಲ್ಲ ಮುಗಿಸಿ ವೀಕೆಂಡಿಗೆ ಅಜ್ಜನ ಮನೆಗೆ ಓಡುದು ಎಲ್ಲ. ಕತ್ಲೆ ಬಿಡ್ತಾನೆ. ಇದು ಜನಪುರ ಟರ್ನ್. ಮರತ್ತೆ ಹೋದೆ ತೋರಿ. ಇದು ಫ್ಯಾಕ್ಟ್ರಿ ಅಂತದು. ತಿಂಡಿ ಬಿಟ್ಟು ಇಷ್ಟು ಬೇಗ ಕಡ್ಡಿ ಮಗನೇ ಅಂತ ಬರ್ತದೆ. ಗಾಯ್ಸ್ ನೋಡಿ ಗಾಯ್ಸ್, ಇದು ಕ್ಲೋಸ್ ಆಗಿತ್ತು, ಇವತ್ತು ಓಪನ್. ಈಗ ಲೈಟಿಂಗ್ಸ್ ಹಾಕಿದ್ದಾರೆ. ಮತ್ತೆ ಈಚೆ ಒಳಗೋದ್ರೆ ನನ್ನ ಕ್ಲಾಸ್ ಮಂಟಪ ಇದ್ದಾನೆ, ಅವನ ಊರು. ಅದೇ ಊರ? ಗಾನ್ ಅಂತ ಇದ್ದಾನೆ ಅವನ, ಅಂದ್ರೆ ಅವನ ರಿಲೇಟಿವ್ ಇದು. ಬರ್ತಾನೆ ಕೆಲವೊಮ್ಮೆ. ಹಂಚ್ಕೊಂತಿಂದ್ರೆ ಕೋಡಿಪೀಠ ಸರ್ಕಲ್. ನಾನು ಏನಿಲ್ಲ ಬಿಡಿ. ಇಲ್ಲಿ ಗಣಪತಿ ಕೂರಿಸ್ತಾರೆ ನಾಳೆ. ಅದನ್ನ ನೋಡಕ್ಕಂತಾನೆ ನಾವು ಬಂದ. ಇಲ್ಲಿ ಕೂರಿಸ್ತಾರೆ ಗಣಪತಿಯನ್ನು. Guys, ಈಗ ತಲುಪಿದ್ದೆ. ಗೊತ್ತಲ್ವಾ? ಹಲೋ. Say hi guys. Hi guys. So thanks.